ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಸುಂದರವಾದ ಗ್ರಾಮ ಕಥೆಯನ್ನು ಕೇಳೋಣ. ಈ ಕತೆ ನಮಗೆ ಶ್ರಮ ಮತ್ತು ಏಕತೆಯ ಮಹತ್ವವನ್ನು ತಿಳಿಸುತ್ತದೆ. ಒಂದು ಹಸಿರು ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ತನ್ನ ಅಜ್ಜಿಯ ಜೊತೆ ವಾಸಿಸುತ್ತಿದ್ದ. ಅವನು ಪ್ರತಿದಿನ ಶಾಲೆಗೆ ಹೋಗುವಾಗ ಹೊಲ, ಮರಗಳು, ಹಸುಗಳು ಮತ್ತು ಹಳ್ಳಿಗಳ ಜೊತೆ ಮಾತನಾಡುತ್ತಿದ್ದ. ಒಂದು ದಿನ ಹಳ್ಳಿಗೆ ಭೀಕರ ಬರ ಬಂದಿತು. ಕೆರೆ ಒಣಗಿತು, ಬೆಳೆ ನಾಶವಾಯಿತು. ಗ್ರಾಮದ ಜನರು ದುಃಖಿತರಾದರು. ರವಿ ಅಜ್ಜಿಯನ್ನು ಕೇಳಿದ, ಅಜ್ಜಿ, ನಮ್ಮ ಹಳ್ಳಿ ಮತ್ತೆ ಹಸಿರಾಗುವುದು ಹೇಗೆ? ಅಜ್ಜಿ ನಗುತ್ತಾ ಹೇಳಿದರು, ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಏನೂ ಅಸಾಧ್ಯವಿಲ್ಲ. ಮರುದಿನ ರವಿ ಎಲ್ಲ ಮಕ್ಕಳನ್ನು ಸೇರಿಸಿ ಕೆರೆ ತೋಡುವ ಕೆಲಸ ಆರಂಭಿಸಿದ. ಹಳ್ಳಿಯವರು ಕೂಡ ಸೇರಿಕೊಂಡರು. ಹಿರಿಯರು, ಮಕ್ಕಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರು. ಕೆಲವು ದಿನಗಳ ನಂತರ ಮಳೆ ಬಂತು. ಕೆರೆ ತುಂಬಿತು, ಹೊಲಗಳು ಹಸಿರಾದವು. ಗ್ರಾಮ ಮತ್ತೆ ನಗಲಾರಂಭಿಸಿತು. ರವಿ ಸಂತೋಷದಿಂದ ಹೇಳಿದ, ನಮ್ಮ ಶಕ್ತಿ ನಮ್ಮ ಒಗ್ಗಟ್ಟು. ನೀತಿ: ಒಗ್ಗಟ್ಟು ಮತ್ತು ಶ್ರಮ ಇದ್ದರೆ ಯಾವುದೇ ಸಮಸ್ಯೆಗಳನ್ನು ಗೆಲ್ಲಬಹುದು. ಇದೇ ರೀತಿಯ ಸ್ಟೋರಿಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋಗೆ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಗೈಡ್ ಮಾಡಿ, ಸಪೋರ್ಟ್ ಮಾಡಿ.